ಸರ್, ಯಾವುದೇ ಸರ್ಕಾರ ಇರಲಿ, ಸರ್ವಾಂಗೀಣ ದೇಶದ ಪ್ರಜೆಗಳು ಆಯ್ಕೆ ಮಾಡಿ ಕಳಿಸಿರ್ತಾರೆ. ಆದ್ರೆ ಆ ಜನರ ಮೇಲೆ ಬರೀ ಎಳಿದಂಥ ಒಂದು ಬಜೆಟ್ ಮಂಡನೆಗಳನ್ನ, ಒಂದು ಕೆಲಸ ಕಾರ್ಯಗಳನ್ನ ಅಲ್ಲಿ ಇದ್ದಂಥ ಕ್ಷೇತ್ರದಾನ 724 MLAಗಳು, ಇಡೀ ದೇಶದ ಸಂಸದರು ಆಯ್ಕೆ ಹೋದಂಥವ್ರು ಮಾಡುವಂಥ ಒಂದು ಜವಾಬ್ದಾರಿ. ಆದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನೀವೇನು 5 ಗ್ಯಾರಂಟಿಗಳನ್ನ ಲಜ್ ಗ್ಯಾರಂಟಿಗಳನ್ನ ಮಾಡಿದ್ರಲ್ಲ, ಅದು ಯಾವುದೂ ಬಾತಿಗೆ ಬಾರದಂಥ ಗ್ಯಾರಂಟಿಗಳವು. ಇವತ್ತು ಬಸ್ ಒಳಗೆ ಒಂದು ಮನುಷ್ಯ ನಮ್ಮ ಗಂಡು ಮಕ್ಕಳು ಅಡ್ಡಾಡಬೇಕಾದ್ರೆ ಅವರು ಸೀರೆ ಉಟ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಟ್ಟಿ. ಆಮೇಲೆ ಆ ನಮ್ಮ ಹೆಣ್ಮಕ್ಳಿಗೆ ಕೊಡುವಂಥ ಬಸ್ ಚಾರ್ಜನ್ನು ನಮ್ಮ ಗಂಡು ಮಕ್ಕಳ ಮೇಲೆ ಹಾಕಿ ಅದನ್ನೂ ಸಿಕ್ಕಾಪಟ್ಟೆ ರೇಟ್ ಹೆಚ್ಚಿಗೆ ಮಾಡಿ ಅಲ್ಲಿಯೂ ನಮ್ಮ ಮೇಲೆ ಬರೆ ಎಳೆಯುವಂಥ ಕೆಲಸ ಆಯಿತು. ಈಗ ಇವತ್ತು ಬಜೆಟ್ ನಿಮ್ಮ ಮಂಡನೆ ಐತಿ. ಆದ್ರೆ ಬಜೆಟ್ ಒಳಗೆ ನೀವು ಮತ್ತೆ ಮೆಟ್ರೋದ್ದು 5% ಏರಿಕೆ ಮಾಡಿ, ವಿದ್ಯುತ್ ದರ ಏರಿಕೆ ಮಾಡಿ, ನೀರಿನ ಬಿಲ್ ಏರಿಕೆ ಮಾಡಿ, ಜನಸಾಮಾನ್ಯರಿಗೆ, ಬಡವರಿಗೆ, ರೈತ ಕುಲಕ್ಕೆ, ಸರ್ವಾಂಗೀಣ ಜನಕ್ಕೆ ಬರಿ ಎಳೆಯುವಂಥ ಕೆಲಸ ತಾವು ಮಾಡುವಂಥ ಒಂದು ನಿರೀಕ್ಷೆ ಅನ್ಸಾಕತೈತಿ. ದಯವಿಟ್ಟು ಈ ಥರ ಆಗಬಾರ್ದು. ಮೊನ್ನೆ ತಾವು ಕೇಂದ್ರದ ಬಜೆಟ್ ಬಗ್ಗೆ ರಾಜ್ಯಕ್ಕೆ ಚೊಂಬು ಕೊಟ್ಟರು ಅನ್ನುವಂಥ ತಮ್ಮ ಬಾಯಲ್ಲಿ ಮಾತು ಬಂದೈತಿ. ಆದರೆ ಸರ್ವಾಂಗೀಣ ಜನರು, ರಾಜ್ಯ ಜನರು 135 ಸೀಟ್ ತರುವಲ್ಲಿ ಭಾಳ ಹರಸಾಹಸಪಟ್ಟು ಶ್ರಮ ಪಟ್ಟಿದ್ದಾರೆ. ಅಂತ ವೋಟ್ ಹಾಕಿದಂಥ ಜನಕ್ಕೆ ಮತ್ತು ಆ ಸಾಮಾನ್ಯ ಜನರು, ರೈತ ಕುಲಕ್ಕೆ, ಸರ್ವಾಂಗೀಣ ಜನಕ್ಕೆ ತಾವು ಅವರು ಚಂಬು ಕೊಟ್ಟಾರಂತಂದಿರಲ್ಲ, ಆ ಚಂಬನ್ನ ತಾವು ಹೆಂಗೆ ಅದನ್ನು ತುಂಬಿಸಿ ಅವ್ರನ್ನ ಬರೀ ಹೇಳಿದಂಗೆ ಹೆಂಗೆ ನೋಡ್ಕೋತಿರೋ ಅಂಥ ಬಜೆಟ್ ಇವತ್ತು ಆಗಬೇಕು. ಯಾಕಂತಂದ್ರೆ ಕಳೆದ ಸಲನೂ ತಾವು ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿ 3,500 ಕೋಟಿ ಹಣ ತಗೋಕತ್ರಿ. ಆಮೇಲೆ ಇವತ್ತು ನೀವು 5 ಗ್ಯಾರಂಟಿ ಒಳಗೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಬರುವಂಥದ್ದನ್ನ ಸರಿಯಾಗಿ ಯಾರಿಗೂ ಬರ್ತಾ ಇಲ್ಲ. ಒಂದು ಗ್ರಾಮದೊಳಗೆ 1,000 ಜನ ಹೆಣ್ಮಕ್ಳು ಅದಾರಂದ್ರೆ ಅಲ್ಲಿ 10 ಜನಕ್ಕೆ 100 ಜನಕ್ಕೆ ಬರಾಕತ್ತೈತಿ, ಇನ್ನು 100 ಜನಕ್ಕೆ ಬರವಾತು. ಅದು ಒಂದೊಂದು ತಿಂಗಳದನ ನೀವು ಹಣ ಕೊಡ್ಲಿಲ್ಲಪ್ಪ ಅಂತಂದ್ರು ರಾಜ್ಯವ್ಯಾಪ್ತಿ ಎಷ್ಟು ಕೋಟಿ ಹಣ ಆಗ್ತೈತಿ ತಾವು ಅರ್ಥ ಮಾಡ್ಕೋಬೇಕು. ಮಾನ್ಯ ಲಕ್ಷ್ಮಿ ಅಕ್ಕ ಅವ್ರಿಗೆ ಹೇಳಕ್ಕೆ ಬಯಸ್ತೇನು, ಯಾರೋ ಒಂದು ವಿಡಿಯೋನೋ ಒಬ್ಬರಿಗೆ ನೀವು ಸತತವಾಗಿ ಹಣ ಬಿಟ್ಟಿರ್ಬೋದು ಅನ್ಸಾಕತೈತಿ. ಸತತವಾಗಿ ತಿಂಗಳ ಬಿಟ್ಟು ಅದ್ರ ಮೇಲೆ ಅದನ್ನು ತಗೊಂಡ್ರು ನಮಗೆ ಉಪಯೋಗ ಅನ್ನುವಂಥ ಹೇಳಿಕೆ ತಾವ ಸೃಷ್ಟಿ ಮಾಡಿದ್ರೂ ಅನ್ಸಾಕತೈತಿ. ದಯವಿಟ್ಟು ಇಡೀ ಬಂದು ಗ್ರಾಮೀಣ ಭಾಗದಾಗ ನೀವು ಸರ್ವೆ ಮಾಡ್ರಿ. ಅಲ್ಲಿ ಎಷ್ಟು ಜನ ಹೆಣ್ಮಕ್ಳು ಅದಾರು, ಎಷ್ಟು ಜನಕ್ಕೆ ಗೃಹಲಕ್ಷ್ಮಿ ಬಂದೈತಿ. ಸುಳ್ಳೆ ನೀವು ಇದೆಲ್ಲ ಉಪಯೋಗ ಆಯ್ತು ಯಾವುದೋ ಒಂದು ಇಟ್ಕೊಂಡು ಯಾರಿಗೋ ಕಂಟಿನ್ಯೂ ಹಾಕಿ ಒಬ್ರಿಗೆ, ಇದು ಮಲತಾಯಿ ಧೋರಣೆ ಬೇಡ. ರಾಜ್ಯದೊಳಗಿನ ಮಲತಾಯಿ ಧೋರಣೆ ಬೇಡ. ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆಯ ಹೆಣ್ಣುಮಕ್ಕಳು ಎಲ್ಲರೂ ಒಂದೇ ಅನ್ನುವಂಥ ಮನೋಭಾವ ಇಟ್ಟುಕೊಂಡು ವಿಚಾರ ಮಾಡಿ ಅದನ್ನು ಗೃಹಲಕ್ಷ್ಮಿ ಬಿಡುಗಡೆ ಮಾಡುವಂಥ ಸನ್ನಿವೇಶ ಆಗಬೇಕು. ಇದರಲ್ಲಿನೂ ಎಲ್ಲೆಲ್ಲೂ ಕೂಡ ಲೋಪದೋಷ, ಬಸ್ ಒಳಗೂ ಲೋಪದೋಷ. ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ಮೇಲೆ ಅಭಿಮಾನ ಗೌರವ ಐತಿ. ಇವತ್ತ ವೈಜ್ಞಾನಿಕ ಬೆಂಬಲ ಬೆಲೆ, ಆಮೇಲೆ ತರಕಾರಿಗೆ ಒಂದು ಕಾನೂನು, ರಾಜ್ಯದ ರೈತರ ಹಿತಾದೃಷ್ಟಿ ಕಾಪಾಡಕ, ಆಮೇಲೆ ಖರೀದಿ ಕೇಂದ್ರಗಳನ್ನ MSP ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ರೀತಿ ಒಳಗೆ ರೈತರ ಹಿತಾದೃಷ್ಟಿ ಕಾಪಾಡೋ ನಿಟ್ಟಿನೊಳಗೆ ನೀವು ನಡೀರಿ. ಯಾಕಂದ್ರೆ 85% ರೈತರದಾರ. ದೇಶವ್ಯಾಪ್ತಿ, ರಾಜ್ಯವ್ಯಾಪ್ತಿ 85% ರೈತರದಾರು. ರೈತಾಪಿ ಉಳಿಸುವಂತ ಚಿಂತನೆ ಮಾಡ್ರಿ. ನಿಮಗೆ ಇದನ್ನೆಲ್ಲ ಯಾಕೆ ಹೇಳತ್ತನಂದ್ರೆ, ನೀವು ರಾಜಕೀಯ ಪ್ರವೇಶ ಮಾಡಬೇಕಾದ್ರೆ 80ರ ದಶಕದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರ ಜೊತೆ ನೀವು ತಾವು ಹೋರಾಟ ಮಾಡಿದಿರಿ. ನಮ್ಮ ಹಸಿರು ಶಾಲೆ ಹಾಕೊಂಡು ಹೋರಾಟ ಮಾಡಿ ನೀವು ಯಾವುದೋ ಪಕ್ಷ ಸೇರಿ ಅದನ್ನು ಬಿಟ್ಟು ಇದನ್ನು ಬಿಟ್ಟು ನೀವು CM ಆಗಿದ್ದೀರಿ. 2ನೇ ಸಲ CM ಆಗಬೇಕಾದ್ರೂ ರಾಜ್ಯದ ಸರ್ವಾಂಗೀಣ ಜನರದ ಶ್ರಮ ಆಯ್ತು ಅನ್ನೋದು ಮಾತ್ರ ಮರಿಬೇಡ್ರಿ. ಇವತ್ತ ರೋಡ್ಗಳು ಕಿಟ್ಟಿದಾವ, ಅಲ್ಲಿ ಬೀಳಾಕತ್ತಾರ. ಅಂಥವನ್ನೆಲ್ಲ ಬದುಕಿಸ್ರಿ. ಆಮೇಲೆ ಆಫೀಸ್ಗಳು, ತಹಶೀಲ್ದಾರ್ ಆಫೀಸ್ನಾಗ ರೇಟ್ ಹೆಚ್ಚು ಮಾಡಿದ್ರಿ, 5% ಮಟ್ಟ ಹೆಚ್ಚು ಮಾಡಿದ್ರಿ. ಇವೆಲ್ಲ ಯಾಕ? ನಮ್ಮ ಪೇಪರ್ ಇದ್ದಾಗ ತಹಸೀಲ್ದಾರ್ ಆಫೀಸ್ ಚಲಾವಣೆಯೊಳಗೆ ನಡೆದೈತಿ. ನಮ್ಮ ತೆರಿಗೆ ಹಣನ ಸಿಕ್ಕಾಪಟ್ಟಿ ನೀವು ತಗೊಂಡು ಲೂಟಿ ಮಾಡ್ಕೊಂತ ಹೋಗಿ 224 ಕ್ಷೇತ್ರದ MLAಗಳು ಸಿಕ್ಕಾಪಟ್ಟಿ ಪಗಾರ ತಗೊಂಡು ತಮ್ಮ ಸ್ವಂತ ಸ್ವಾರ್ಥಕವಾಗಿ ಕೆಲಸ ಮಾಡಕತ್ತಾರ. ಆ ಕ್ಷೇತ್ರದ ಸರ್ವಾಂಗೀಣ ಜನರ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ. ಇವತ್ತು ನಿಮ್ಮ ಪಗಾರಗಳು ನೀವು ಹೆಚ್ಚು ಮಾಡ್ಕೋತೀರಿ.
ಇದೇನೆಲ್ಲ ಗೊತ್ತಾಗಂಗಿಲ್ಲ ಇಂದಿ. ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ಪಗಾರಗಳು ನೀವು ಹೆಚ್ಚು ಮಾಡಬೇಡ್ರಿ. ನೀವು ಒಳ್ಳೇದ ಮಾಡಾಕತ್ರ ಕ್ಷೇತ್ರದೊಳಗೆ ಇನ್ನೂ ನಿಮಗೆ 200 ಕ್ಷೇತ್ರದಾಗೂ ಆಯ್ಕೆ ಮಾಡುವಂತ ತಾಕತ್ತ ಸಾಮರ್ಥ್ಯ ಸರ್ವಾಂಗೀಣ ರಾಜ್ಯದ ಜನರಿಗೆ ಐತಿ. ಇವತ್ತು ನೀವು ಎಲ್ಲರ ಮಧ್ಯಮ ಮತ್ತು ಬಡವರ ಮತ್ತು ರೈತ ಕುಲದ್ದೇನ್ರ ನೀವು ಮನುಷ್ಯನ ಮೇಲೆ ಬರೀ ಎಳೆಯುವಂತ ಬಜೆಟ್ ಆದ್ರ ಮುಂದಿನ ದಿನಮಾನದಾಗ ನಿಮಗೆ ತಕ್ಕ ಪಾಠ ಕಲಿಸ್ತಾರಂತೇಳಿ ಇವತ್ತು ಮಾಧ್ಯಮ ಮೂಲಕ ನಾ ಹೇಳಕ್ ಬಯಸ್ತೇನೆ. ನೇಗಿಲೋಗಿ ರೈತ ಸಂಘ ರಾಜ್ಯಾಧ್ಯಕ್ಷ ರವಿ.